ಈ ಸಮಾಜಕ್ಕೆ ಪಾಠ ಆಗಬೇಕು, ಆ ರೀತಿ ಶಿಕ್ಷೆಯನ್ನ ಕೊಡಿ ಅಂತ ಆಗ್ರಹಿಸಿದ್ದಾರೆ, ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಮಗೆ ಏನು ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ರೆ, ಈ ಕಡೆ ಸರ್ಕಾರದ ಎಸ್ಪಿಪಿ ಆಗಿರುವಂತಹ ಜಗದೀಶ್ ಅವರು ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬಾರದು, ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ಅವರಿಗೆ. ಇವರು ತಮ್ಮ ಪ್ರಾಬಲ್ಯವನ್ನ ಬಳಸಿ ಸಂತ್ರಸ್ತ ಏನಿದ್ರೆ ಅವರಿಗೆ ಕೊರಗುವಂತೆ ಮಾಡಿದ್ದಾರೆ. ಅವರು ಈಗಾಗಲೇ 47 ವರ್ಷ ಸಂತ್ರಸ್ತೆಗೆ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಇಂಥವರ ಮೇಲೆ ಈ ತರಹದ ಒಂದು ಕೃತ್ಯವನ್ನ ಎಸಗಿರೋದು ನಿಜಕ್ಕೂ ಕೂಡ ಕ್ಷಮಿಸಲಾರದಂತಹ ತಪ್ಪೆ ಅದು. ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಇದ್ದಾರೆ. ಈಗಾಗಲೇ ಸಂತೋಷ್ ಗಜಾನನ ಭಟ್ ಅವರು ಪ್ರತಿವಾದವನ್ನ ಆಲಿಸಿದ್ದಾರೆ, ದೋಷಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡ್ತಾ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂತಹ ಈ ಒಂದು ಸೆಕ್ಷನ್ಗಳ ಆಧಾರದ ಮೇಲೆ ಶಿಕ್ಷೆಗಳು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ 376 ಸಬ್ ಕ್ಲಾಸ್ 2N ಇದು ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದಕ್ಕಾಗಿ ಈ ಸೆಕ್ಷನ್ ಅಡಿ ಇವರು ದೋಷಿ ಅಂತ ಈಗ ಸಾಬೀತಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಸೆಕ್ಷನ್ ಹೇಳ್ತಾ ಇರುವಂತದ್ದು 10 ವರ್ಷದಿಂದ ಜೀವಾವಧಿ ಶಿಕ್ಷೆಯನ್ನ ನೀಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಆ ಸೆಕ್ಷನ್ ಅಡಿ 10 ವರ್ಷದ ಮೇಲೆ ಶಿಕ್ಷೆಯನ್ನ ನೀಡಬೇಕು. ಅದ್ರ ನಡುವೆ ಅದಕ್ಕೆ ದಂಡ ಕೂಡ ವಿಧಿಸಬೇಕು. ಇದಾದ ನಂತರ 376 2K ಇನ್ನೊಂದು, ಅದು ಏನು ಪ್ರಭಾವಿ ವ್ಯಕ್ತಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡೋದು, ಇದು ಸೇಮ್ 10 ವರ್ಷ ಜೈಲ್ ಶಿಕ್ಷೆ, 10ರಿಂದ ಜೀವಾವಧಿ ಶಿಕ್ಷೆ, ಆ ನಂತರ ದಂಡವನ್ನ ವಿಧಿಸಬೇಕು. ಇದಾದ ನಂತರ 354 ಇದು ಲೈಂಗಿಕ ದೌರ್ಜನ್ಯವನ್ನ ಹೇಳುತ್ತೆ. 354A ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡಿರುವಂತದ್ದು. ಈ ಒಂದು ಸೆಕ್ಷನ್ ಅಡಿ ಪ್ರಜ್ವಲ್ ರೇವಣ್ಣ ಅವರಿಗೆ 3 ವರ್ಷ ಜೈಲ್ ಶಿಕ್ಷೆ ವಿಧಿಸ್ತಾರೆ, ಅದ್ರ ಮೇಲೆ ದಂಡವನ್ನ ಕೂಡ ವಿಧಿಸ್ತಾರೆ. ಅದಾದ ನಂತರ 354(2) ಅಡಿಯಲ್ಲಿ ಅವರ ಮಹಿಳೆಯ ಬಟ್ಟೆಯನ್ನ ಎಳೆದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ 3 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ವಿಧಿಸ್ತಾರೆ, ಆನಂತರ ದಂಡವನ್ನ ವಿಧಿಸ್ತಾರೆ. ಆನಂತರ 354C ಈ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಈ ಲೈಂಗಿಕ ಕ್ರಿಯೆಯ ಏನು ತಾವು ಅತ್ಯಾಚಾರ ಮಾಡಿದ್ದನ್ನ ವಿಡಿಯೋ ಮಾಡ್ಕೊಂಡಿದ್ರಲ್ಲ, ಆ ವಿಡಿಯೋ ಮಾಡಿದಕ್ಕಾಗಿ ಇವರಿಗೆ 1 ವರ್ಷದಿಂದ 3 ವರ್ಷದವರೆಗೂ ಶಿಕ್ಷೆ ಇರುತ್ತೆ. ಅದಕ್ಕೆ ದಂಡವನ್ನ ಕೂಡ ವಿಧಿಸ್ತಾರೆ. ಆನಂತರ ಮಹಿಳೆಗೆ ಬೆದರಿಕೆಯನ್ನ ಹಾಕಿದ್ರು ಈ ಒಂದು ಕೇಸ್ನಲ್ಲಿ. ಅದು 506 ಅಡಿಯಲ್ಲಿ ಇವರಿಗೆ 7 ವರ್ಷದವರೆಗೂ 3 ರಿಂದ 7 ವರ್ಷದವರೆಗೂ ಶಿಕ್ಷೆಯನ್ನ ವಿಧಿಸಲಿಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ 201 ಸಾಕ್ಷ್ಯ ನಾಶವನ್ನ ಮಾಡುವಂತ ಯತ್ನವನ್ನ ಮಾಡಿದ್ರು. ಈ ಒಂದು ಪ್ರಕರಣದ ಆ ಸೆಕ್ಷನ್ ಕೂಡ ಸಾಬೀತಾಗಿರುವ ಕಾರಣ ಆ ಸೆಕ್ಷನ್ ಅಡಿ 3 ರಿಂದ ಈ ಸಮಾಜಕ್ಕೆ ಪಾಠ ಆಗಬೇಕು, ಆ ರೀತಿ ಶಿಕ್ಷೆಯನ್ನ ಕೊಡಿ ಅಂತ ಆಗ್ರಹಿಸಿದ್ದಾರೆ, ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಮಗೆ ಏನು ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ರೆ, ಈ ಕಡೆ ಸರ್ಕಾರದ ಎಸ್ಪಿಪಿ ಆಗಿರುವಂತಹ ಜಗದೀಶ್ ಅವರು ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬಾರದು, ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ಅವರಿಗೆ. ಇವರು ತಮ್ಮ ಪ್ರಾಬಲ್ಯವನ್ನ ಬಳಸಿ ಸಂತ್ರಸ್ತ ಏನಿದ್ರೆ ಅವರಿಗೆ ಕೊರಗುವಂತೆ ಮಾಡಿದ್ದಾರೆ. ಅವರು ಈಗಾಗಲೇ 47 ವರ್ಷ ಸಂತ್ರಸ್ತೆಗೆ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಇಂಥವರ ಮೇಲೆ ಈ ತರಹದ ಒಂದು ಕೃತ್ಯವನ್ನ ಎಸಗಿರೋದು ನಿಜಕ್ಕೂ ಕೂಡ ಕ್ಷಮಿಸಲಾರದಂತಹ ತಪ್ಪೆ ಅದು. ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಇದ್ದಾರೆ. ಈಗಾಗಲೇ ಸಂತೋಷ್ ಗಜಾನನ ಭಟ್ ಅವರು ಪ್ರತಿವಾದವನ್ನ ಆಲಿಸಿದ್ದಾರೆ, ದೋಷಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡ್ತಾ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂತಹ ಈ ಒಂದು ಸೆಕ್ಷನ್ಗಳ ಆಧಾರದ ಮೇಲೆ ಶಿಕ್ಷೆಗಳು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ 376 ಸಬ್ ಕ್ಲಾಸ್ 2N ಇದು ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದಕ್ಕಾಗಿ ಈ ಸೆಕ್ಷನ್ ಅಡಿ ಇವರು ದೋಷಿ ಅಂತ ಈಗ ಸಾಬೀತಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಸೆಕ್ಷನ್ ಹೇಳ್ತಾ ಇರುವಂತದ್ದು 10 ವರ್ಷದಿಂದ ಜೀವಾವಧಿ ಶಿಕ್ಷೆಯನ್ನ ನೀಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಆ ಸೆಕ್ಷನ್ ಅಡಿ 10 ವರ್ಷದ ಮೇಲೆ ಶಿಕ್ಷೆಯನ್ನ ನೀಡಬೇಕು. ಅದ್ರ ನಡುವೆ ಅದಕ್ಕೆ ದಂಡ ಕೂಡ ವಿಧಿಸಬೇಕು. ಇದಾದ ನಂತರ 376 2K ಇನ್ನೊಂದು, ಅದು ಏನು ಪ್ರಭಾವಿ ವ್ಯಕ್ತಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡೋದು, ಇದು ಸೇಮ್ 10 ವರ್ಷ ಜೈಲ್ ಶಿಕ್ಷೆ, 10ರಿಂದ ಜೀವಾವಧಿ ಶಿಕ್ಷೆ, ಆ ನಂತರ ದಂಡವನ್ನ ವಿಧಿಸಬೇಕು. ಇದಾದ ನಂತರ 354 ಇದು ಲೈಂಗಿಕ ದೌರ್ಜನ್ಯವನ್ನ ಹೇಳುತ್ತೆ. 354A ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡಿರುವಂತದ್ದು. ಈ ಒಂದು ಸೆಕ್ಷನ್ ಅಡಿ ಪ್ರಜ್ವಲ್ ರೇವಣ್ಣ ಅವರಿಗೆ 3 ವರ್ಷ ಜೈಲ್ ಶಿಕ್ಷೆ ವಿಧಿಸ್ತಾರೆ, ಅದ್ರ ಮೇಲೆ ದಂಡವನ್ನ ಕೂಡ ವಿಧಿಸ್ತಾರೆ. ಅದಾದ ನಂತರ 354
354(2) ಅಡಿಯಲ್ಲಿ ಅವರ ಮಹಿಳೆಯ ಬಟ್ಟೆಯನ್ನ ಎಳೆದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ 3 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ವಿಧಿಸ್ತಾರೆ, ಆನಂತರ ದಂಡವನ್ನ ವಿಧಿಸ್ತಾರೆ. ಆನಂತರ 354(c) ಈ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಈ ಲೈಂಗಿಕ ಕ್ರಿಯೆಯ ಏನು ತಾವು ಅತ್ಯಾಚಾರ ಮಾಡಿದ್ದನ್ನ ವಿಡಿಯೋ ಮಾಡ್ಕೊಂಡಿದ್ರಲ್ಲ, ಆ ವಿಡಿಯೋ ಮಾಡಿದಕ್ಕಾಗಿ ಇವರಿಗೆ 1 ವರ್ಷದಿಂದ 3 ವರ್ಷದವರೆಗೂ ಶಿಕ್ಷೆ ಇರುತ್ತೆ. ಅದಕ್ಕೆ ದಂಡವನ್ನ ಕೂಡ ವಿಧಿಸ್ತಾರೆ. ಆನಂತರ ಮಹಿಳೆಗೆ ಬೆದರಿಕೆಯನ್ನ ಹಾಕಿದ್ರು ಈ ಒಂದು ಕೇಸ್ನಲ್ಲಿ. ಅದು 506 ಅಡಿಯಲ್ಲಿ ಇವರಿಗೆ 7 ವರ್ಷದವರೆಗೂ 3 ರಿಂದ 7 ವರ್ಷದವರೆಗೂ ಶಿಕ್ಷೆಯನ್ನ ವಿಧಿಸಲಿಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ 201 ಸಾಕ್ಷ್ಯ ನಾಶವನ್ನ ಮಾಡುವಂತ ಯತ್ನವನ್ನ ಮಾಡಿದ್ರು. ಈ ಒಂದು ಪ್ರಕರಣ ಆ ಸೆಕ್ಷನ್ ಕೂಡ ಸಾಬೀತಾಗಿರುವ ಕಾರಣ ಆ ಸೆಕ್ಷನ್ ಅಡಿ 3 ರಿಂದ ಈ ಸಮಾಜಕ್ಕೆ ಪಾಠ ಆಗಬೇಕು, ಆ ರೀತಿ ಶಿಕ್ಷೆಯನ್ನ ಕೊಡಿ ಅಂತ ಆಗ್ರಹಿಸಿದ್ದಾರೆ, ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಮಗೆ ಏನು ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ಹೇಳಿ ವಾದವನ್ನ ಮಾಡ್ತಾ ಇದ್ರೆ, ಈ ಕಡೆ ಸರ್ಕಾರದ SPP ಆಗಿರುವಂತಹ ಜಗದೀಶ್ ಅವರು ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಏನು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬಾರದು, ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ಅವರಿಗೆ. ಇವರು ತಮ್ಮ ಪ್ರಾಬಲ್ಯವನ್ನ ಬಳಸಿ ಸಂತ್ರಸ್ತೆ ಏನಿದ್ರೆ ಅವರಿಗೆ ಕೊರಗುವಂತೆ ಮಾಡಿದ್ದಾರೆ. ಅವರು ಈಗಾಗಲೇ 47 ವರ್ಷ ಸಂತ್ರಸ್ತೆಗೆ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಇಂಥವರ ಮೇಲೆ ಈ ತರಹದ ಒಂದು ಕೃತ್ಯವನ್ನ ಎಸಗಿರೋದು ನಿಜಕ್ಕೂ ಕೂಡ ಕ್ಷಮಿಸಲಾರದಂತಹ ತಪ್ಪೆ ಅದು. ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಇದ್ದಾರೆ. ಈಗಾಗಲೇ ಸಂತೋಷ್ ಗಜಾನನ ಭಟ್ ಅವರು ಪ್ರತಿವಾದವನ್ನ ಆಲಿಸಿದ್ದಾರೆ, ದೋಷಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡ್ತಾ ಹೋಗ್ತಾರೆ. ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂತಹ ಈ ಒಂದು ಸೆಕ್ಷನ್ಗಳ ಆಧಾರದ ಮೇಲೆ ಶಿಕ್ಷೆಗಳು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ 376 ಸಬ್ ಕ್ಲಾಸ್ 2N ಇದು ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದಕ್ಕಾಗಿ ಈ ಸೆಕ್ಷನ್ ಅಡಿ ಇವರು ದೋಷಿ ಅಂತ ಈಗ ಸಾಬೀತಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಸೆಕ್ಷನ್ ಹೇಳ್ತಾ ಇರುವಂತದ್ದು 10 ವರ್ಷದಿಂದ ಜೀವಾವಧಿ ಶಿಕ್ಷೆಯನ್ನ ನೀಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಆ ಸೆಕ್ಷನ್ ಅಡಿ 10 ರಿಂದ 10 ವರ್ಷದ ಮೇಲೆ ಶಿಕ್ಷೆಯನ್ನ ನೀಡಬೇಕು. ಅದ್ರ ನಡುವೆ ಅದಕ್ಕೆ ದಂಡ ಕೂಡ ವಿಧಿಸಬೇಕು. ಇದಾದ ನಂತರ 376(2) ಇನ್ನೊಂದು ಅದು ಏನು ಪ್ರಭಾವಿ ವ್ಯಕ್ತಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡೋದು, ಇದು ಸೇಮ್ 10 ವರ್ಷ ಜೈಲು ಶಿಕ್ಷೆ, 10 ರಿಂದ ಜೀವಾವಧಿ ಶಿಕ್ಷೆ, ಆ ನಂತರ ದಂಡವನ್ನ ವಿಧಿಸಬೇಕು. ಇದಾದ ನಂತರ 354 ಇದು ಲೈಂಗಿಕ ದೌರ್ಜನ್ಯವನ್ನ ಹೇಳುತ್ತೆ. 354(a) ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡಿರುವಂತದ್ದು. ಈ ಒಂದು ಸೆಕ್ಷನ್ ಅಡಿ ಪ್ರಜ್ವಲ್ ರೇವಣ್ಣ ಅವರಿಗೆ 3 ವರ್ಷ ಜೈಲು ಶಿಕ್ಷೆ ವಿಧಿಸ್ತಾರೆ. ಅದ್ರ ಮೇಲೆ ದಂಡವನ್ನ ಕೂಡ ವಿಧಿಸ್ತಾರೆ. ಅದಾದ ನಂತರ 354(2) ಅಡಿಯಲ್ಲಿ ಅವರ ಮಹಿಳೆಯ ಬಟ್ಟೆಯನ್ನ ಎಳೆದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ 3 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ವಿಧಿಸ್ತಾರೆ, ಆನಂತರ ದಂಡವನ್ನ ವಿಧಿಸ್ತಾರೆ. ಆನಂತರ 354(c) ಈ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ನೋಡಿ. ಈ ಲೈಂಗಿಕ ಕ್ರಿಯೆಯ ಏನು ತಾವು ಅತ್ಯಾಚಾರ ಮಾಡಿದ್ದನ್ನ ವಿಡಿಯೋ ಮಾಡ್ಕೊಂಡಿದ್ರಲ್ಲ, ಆ ವಿಡಿಯೋ ಮಾಡಿದಕ್ಕಾಗಿ ಇವರಿಗೆ 1 ವರ್ಷದಿಂದ 3 ವರ್ಷದವರೆಗೂ ಶಿಕ್ಷೆ ಇರುತ್ತೆ. ಅದಕ್ಕೆ ದಂಡವನ್ನ ಕೂಡ ವಿಧಿಸ್ತಾರೆ. ಆನಂತರ ಮಹಿಳೆಗೆ ಬೆದರಿಕೆಯನ್ನ ಹಾಕಿದ್ರು ಈ ಒಂದು ಕೇಸ್ನಲ್ಲಿ. ಅದು 506 ಅಡಿಯಲ್ಲಿ ಇವರಿಗೆ 7 ವರ್ಷದವರೆಗೂ 3 ರಿಂದ 7 ವರ್ಷದವರೆಗೂ ಶಿಕ್ಷೆಯನ್ನ ವಿಧಿಸಲಿಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ 201 ಸಾಕ್ಷ್ಯ ನಾಶವನ್ನ ಮಾಡುವಂತ ಯತ್ನವನ್ನ ಮಾಡಿದ್ರು. ಈ ಒಂದು ಪ್ರಕರಣ ಆ ಸೆಕ್ಷನ್ ಕೂಡ ಸಾಬೀತಾಗಿರುವ ಕಾರಣ ಆ ಸೆಕ್ಷನ್ ಅಡಿ 3 ರಿಂದ